ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಏನಪ್ಪ ಬೆಳಗ್ಗೆ ಲಾಸ್ಟ್ ಟೈಮ್ ಹೋಗ್ಬಿಟ್ಟಿದ್ದೀನಿ ಅಂತ ಅನ್ಕೋತೀರಾ? ನಾನು ಗೈಸ್ ಇವಾಗಿದ್ದೆ. ಏನಪ್ಪ ಟಿಫನ್ ಮಾಡೋದು ಅಂತ ಅಂದ್ಕೋಬೇಕಾದ್ರೆ ಚಿಕನ್ ತೊಗೊಬಂದಿದ್ರು. ಬಿರಿಯಾನಿ ಮಾಡೋಣ, ಕಬಾಬ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಅನ್ಫಾರ್ಚುನೇಟ್ಲಿ ನಾನು ಯಾವತ್ತೂ ಬಿರಿಯಾನಿ ಕಬಾಬ್ ಮಾಡಿಬಿಡ್ತೀನಿ ಗೈಸ್. ಬಿರಿಯಾನಿ ಯಾವತ್ತೂ ಮಾಡೋಕ್ಕೆ ಹೋಗಿಲ್ಲ. ಅತ್ತೆ ಮಾಡ್ತಿದ್ರು ಅಲ್ಲಿ. ಸೊ ಮಾಡೋಣ. ಆಮೇಲೆ ಸ್ವಲ್ಪ ಯೂಟ್ಯೂಬಲ್ಲಿ ನೋಡಿದ್ದೀನಿ. ಮತ್ತು ನಮ್ಮ ಅತ್ತೆ ಕೂಡ ನಾನು ಕೇಳಿದ್ದೀನಿ ಏನು ಬೇಕು, ಏನು ಹೆಂಗೆ ಮಾಡೋದು ಅಂತ. ನನಗೆ ಒಂಥರ ಅನಿಸ್ತಿದೆ, ಅಲ್ಲಿ ಮಾಡು ಅಂದರೆ ಮಾಡ್ತಾಯಿರಲಿಲ್ಲ. ನೋಡಿ ಮಾಡ್ತಾಯಿದ್ದೀನಿ. ಸೊ ಇಷ್ಟೇ ಕ್ಯೂರಿಯಾಸಿಟಿ ನನಗೂ ಅಷ್ಟೇ. ನಾನು ಮಾಡೋ ಬಿರಿಯಾನಿ ಫಸ್ಟ್ ಟೈಮ್ ಇವತ್ತು ಮಾಡ್ತಿರೋದು. ನಾನು ಹೇಗೆ ಮಾಡಿದ್ದೀನಿ ಏನೂ ನನಗೂ ಗೊತ್ತಿಲ್ಲ ಅಷ್ಟೊಂದು. ಸೊ ಸ್ವಲ್ಪ ಐಟಮ್ಸ್ ತರಿಸ್ಬೇಕು ಅಂಗಡಿಯಿಂದ. ಗೈಸ್, ನಾನು ಅಮ್ಮ ಮನೆಗೆ ಬಂದಿದ್ದೆ. ಅದಕ್ಕೆ ಏನು ಮಾಡೋದು ಅಂತ ನೆನ್ನೆ ಸಾಂಬಾರು ಮಾಡ್ಕೊಂಡಿದ್ದೀನಿ. ಇವತ್ತು ಬಿರಿಯಾನಿ ಮಾಡೋಣ ಅಂತ. ಎದು ಏಯ್ ತೀಟೆ ಸುಬ್ಬ ತೀಟೆ ಮಾಡ್ತವನು ಅಲ್ಲಿ. ನಾನೇನು ವೆರಿ ಎಕ್ಸ್ಪರ್ಟ್ ಕುಕ್ಕಿಂಗ್ ಅಲ್ಲ ಗೈಸ್, ಮೀಡಿಯಮ್, ಆ್ಯಾವ್ರೇಜ್ ಅಲ್ಲ. ಸರಿ, ಇವಾಗ ಎದ್ದೆ ಏನು ನಾಷ್ಟ ಮಾಡೋದು? ಆಗಲೇ ಟೈಮು ಎಷ್ಟು ಗೊತ್ತಾ ನೋಡಿ, 8:15 ಆಗ್ತಿದೆ. ಪಾಪುನು ಹೇಳ್ತಾನೆ ಇನ್ನೇನು. ಅದಕ್ಕೆ ಏನಾದರೂ ಮಾಡೋಣ ಅಂದ್ಬಿಟ್ಟು ಬೇಗ ಬಿರಿಯಾನಿ ಮಾಡೋಣ ಅಂತ. ನೋಡೋಣ ಹೇಗೆ ಮಾಡ್ತೀನಿ ಅಂತ. ಮಮ್ಮಿನೂ ಇದೆ, ಹೆಲ್ಪ್ ಮಾಡ್ತಿದ್ದೆ. ನೋಡೋಣ, ವೆಯ್ಟ್ ಆ್ಯಂಡ್ ಸಿ ಹೇಗೆ ಮಾಡ್ತೀನಿ. ಕ್ಯೂರಿಯಾಸಿಟಿ ನನಗೂ ಇದೆ. ಗೈಸ್, ಈಗ ಬಿರಿಯಾನಿಗೆಲ್ಲ ಐಟಮ್ಸ್ ಎಲ್ಲ ತರಿಸಾಯಿತು. ನಾನು ಆಗಲಿ ಸ್ಟಾರ್ಟ್ ಮಾಡಿಬಿಟ್ಟಿದ್ದೀನಿ. ನಾನು ಲಾಗಿ ಮಾಡ್ಕೊಂಡೆಲ್ಲ ಮಾಡ್ಕೊಂಡಿದ್ದೀನಿ. ಇಲ್ಲಿ ಎಣ್ಣೆ ಹಾಕ್ಬಿಟ್ಟು ಪಲಾವ್ ಎಲೆ ಮತ್ತು ಈರುಳ್ಳಿ ಟೊಮ್ಯಾಟೋನ ಫ್ರೈ ಮಾಡ್ಕೊತಿದ್ದೀನಿ. ನೆಕ್ಸ್ಟ್ ಇಲ್ಲಿ ನಾನು ರುಬ್ಬಿರೋದು, ಇದಕ್ಕೇನೇನು ಹಾಕಿದ್ದೀನಿ ಅಂದರೆ ಕೊತ್ತಂಬರಿ, ಪುದೀನ, ಹಸಿಮೆಣ್ಸಿಕಾಯಿ ಇಷ್ಟನ್ನು ರುಬ್ಕೊಂಡಿದ್ದೀನಿ. ಇವೆಲ್ಲ ಐಟಮ್ಸ್ನ ತರಿಸಿದ್ದೀನಿ. ನಾನು ಮಾಡೋ ಅಡುಗೆ ನೋಡಿ ಗೈಸ್, ಹಿಂಗೆಲ್ಲ ಅಂದ್ಕೊಂಡು ಕೂತಿದ್ದೀನಿ. ಪಾಪುನು ಮಾಡ್ತಿದ್ದೀನಿ ಗೈಸ್, ನಾನು ಒಬ್ಬಳೇ ಅಲ್ಲ, ಅವನು ಮಾಡ್ತಾ ಇದ್ದಾನೆ. ನನಗೆ ಕ್ಯಾಮ್ರಾ ಸಪೋರ್ಟ್ ಇದ್ದರೆ ಮಾಡ್ಬೋದು, ಬಟ್ ಆಗಲ್ಲ. ಇಷ್ಟನ್ನು ಫ್ರೈ ಮಾಡ್ಕೊಂಡಿದ್ದೀನಿ. ಇದನ್ನು ಆ್ಯಡ್ ಮಾಡ್ಕೋತೀನಿ. ಈಗ ರುಬ್ಬಿರೋಂತಹ ಮಸಾಲೆನ ಹಾಕ್ಕೋತೀನಿ ಅದಕ್ಕೆ. ಗೈಸ್, ಇಲ್ಲಿ ನಾನು ರುಬ್ಬಿರೋಂತಹ ಮಸಾಲೆನ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟು ಬಿರಿಯಾನಿ ಪೌಡರ್ ಹಾಕ್ಕೊಳ್ಳಿ. ನೆಕ್ಸ್ಟು ಅರ್ಧ ಗರಂ ಮಸಾಲ ಅದು ಹಾಕ್ಕೊಂಡ್ಮೇಲೆ ನೆಕ್ಸ್ಟು ಚಿಕನ್ನ ತೊಳೆದ್ಬಿಟ್ಟು ಹಾಕ್ಕೊಳ್ಳಿ. ನೋಡಿ ಗೈಸ್ ಹೇಗಿದೆ. ಚಿಕನ್ ಹಾಕ್ಕೊಂಡ್ಮೇಲೆ ಸ್ವಲ್ಪ ಉಪ್ಪು ಮತ್ತು ಅರಿಶಿನ ಹಾಕ್ಕೊಳ್ಳಿ. ಗೈಸ್, ಇಲ್ಲಿ ಉಪ್ಪು ಮತ್ತು ಅರಿಶಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಗೈಸ್, ನಾನು ಒಗ್ಗರಣೆಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಳಿ ಅನ್ನೋದೇ ಮರ್ತುಬಿಟ್ಟಿದ್ದೀನಿ ಹೇಳೋದ. ಹಾಕ್ಕೊಳ್ಳಿ ಗೈಸ್, ಅಡ್ಜಸ್ಟ್ ಮಾಡ್ಕೊಳ್ಳಿ. ಒಂಥರ ಮರ್ತುಬಿಟ್ಟಿದ್ದೀನಿ. ಏನದು? ಚೀಚಿ. ಇಷ್ಟನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಗೈಸ್. ಥ್ಯಾಂಕ್ ಯು. ನಾನು ನನ್ನ ಮಗ ಬಿರಿಯಾನಿ ಮಾಡ್ತಾಯಿದ್ದೀವಿ ಗೈಸ್. ಬಿರಿಯಾನಿನ ನೋಡಿ ಗೈಸ್. ಇಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ನಾನು. ನೋಡಿ, ಸ್ವಲ್ಪ ಫ್ರೈ ಎಲ್ಲ ಆದಮೇಲೆ ಇವಾಗ ಅಕ್ಕಿ ತೊಳೆದ್ಬಿಟ್ಟು ಹಾಕ್ಕೊಳ್ಳಿ. ಸಣ್ಣ ಅಕ್ಕಿ ಹಾಕ್ತಾಯಿದ್ದೀನಿ ನಾನಿಲ್ಲಿ. ಸಣ್ಣ ಅಕ್ಕಿನ ತೊಳೆದ್ಬಿಟ್ಟು ನಾನು ಹಾಕ್ಕೋತಾ ಇದ್ದೀನಿ. ನೆಕ್ಸ್ಟು ಗೈಸ್, ನಾನು 2 ಲೋಟ ಅಕ್ಕಿ ಹಾಕ್ಕೊಂಡಿದ್ದೀನಿ. ಇದಕ್ಕೆ ನೀರು ಎಷ್ಟು ಹಾಕೋಬೇಕು ಅಂದರೆ 4 ಲೋಟ ನೀರು ಹಾಕ್ಕೊಳ್ಳಿ. ಗೈಸ್, ನನ್ನ ವೀಡಿಯೋಸ್ ಎಲ್ಲ ಹೇಗಿದೆ, ಹೇಗೆ ಬರ್ತಾಯಿದೆ ಅಂತ ಕಾಮೆಂಟ್ ಮಾಡಿ. ಈ ಲೋಟದಲ್ಲಿ ಹಾಕ್ಕೊಂಡಿದ್ದೀನಿ. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್, ಪ್ಲೀಸ್ ಸಪೋರ್ಟ್ ಮಾಡಿ ಗೈಸ್. ಗೈಸ್, ಅಲ್ಲಿ ಬಿರಿಯಾನಿ ರೆಡಿ ಆಗ್ತಿದೆ. ಇಲ್ಲಿ ಕಬಾಬ್ ಮಾಡ್ಕೊಳ್ಳೋಣ ಅಂತ ಅನ್ಕೋತಾ ಇದ್ದೀನಿ. ಪಾಪು ನೋಡಿ ಇಲ್ಲಿದ್ದಾನೆ, ಅವನು ಏನೇನೋ ತೀಟೆ ಮಾಡ್ತಾನೆ. ನೆಕ್ಸ್ಟು ಇಲ್ಲಿ ಚಿಕನ್ ಎಷ್ಟಿದೆ, ಈ ಬೌಲಲ್ಲಿ ಏನಿಲ್ಲ, 2 ಕಬಾಬ್ ಪೌಡ್ರ್ ಹಾಕ್ಕೊಳ್ಳಿ, ಸ್ವಲ್ಪ ಗರಂ ಮಸಾಲ, ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟು, 2 ಮೊಟ್ಟೆ ಇಲ್ಲ 1 ಮೊಟ್ಟೆ ಹಾಕ್ಕೊಳ್ಳಿ, ಕಳಿಸ್ಕೊಳ್ಳಿ. ಇಲ್ಲಿ 2 ಕಬಾಬ್ ಪೌಡ್ರು, 1 ಶುಂಠಿ ಬೆಳ್ಳುಳ್ಳಿ ಪೇಸ್ಟು,
ಮತ್ತು ಸ್ವಲ್ಪ ಗರಂ ಮಸಾಲ ಮತ್ತು ಒಂದು ಮೊಟ್ಟೆ ಇಲ್ಲ 2 ಮೊಟ್ಟೆ ಹಾಕ್ಕೊಳ್ಳಿ. ಸ್ವಲ್ಪ ರುಚಿಗೆ ತಗಷ್ಟು ಉಪ್ಪು ಹಾಕ್ಕೊಂಡು ಕಲಿಸ್ಕೊಳ್ಳಿ ಗೈಸ್. ಇಲ್ಲಿ ಕಬಾಬ್ಗೆಲ್ಲ ಕಲಿಸ್ಕೊಂಡಿದ್ದೀನಿ. ನೆಕ್ಸ್ಟು ತೋರಿಸ್ತೀನಿ ರೀ ಬಿರಿಯಾನಿನ. ಶುಟ ಬಿರಿಯಾನಿ ಸ್ಮೆಲ್ ಅಂತೂ ಘಮ ಘಮ ಅಂತಿದ್ದೆ. ಇಲ್ಲಿ ಕಬಾಬ್ ಕಲಿಸ್ಕೊಂಡಿದ್ದೀನಿ. ಇಲ್ಲಿ ಬಿರಿಯಾನಿ ರೆಡಿ ಆಯಿತು. ಅದಕ್ಕೆ ಸ್ವಲ್ಪ ನೀರು ಇಟ್ಬಿಟ್ಟು ತಪ್ಪಲೆಯಲ್ಲಿ ಸ್ವಲ್ಪ ದಮ್ ಕಟ್ಟೋ ಥರ ಮಾಡಿದ್ದೀನಿ. ಬಿನ್ಗೆ ಸಾರಿ ಏನಿಲ್ಲ, ಬಿನ್ಗೆ ಇಡೋಣ ಅಂತ ಹೇಳಕ್ಕೆ ಬಂದ್ಬಿಟ್ಟೆ ಗೈಸ್. ಏನಿಲ್ಲ, ಇದು ತಪ್ಪಲೆಲ್ಲೇ ನೀರು ಇಟ್ಬಿಟ್ಟು ಸ್ವಲ್ಪ ದಮ್ ಕಟ್ಟಿದ್ದೀನಿ. ಇಲ್ಲಿ ಕಬಾಬ್ಗೆ ಕಲಿಸಿಟ್ಟಿದ್ದೀನಿ. ಬಿರಿಯಾನಿ ಕಬಾಬ್ ರೆಡಿ ಆಯ್ತು. ಇದು ಬಿರಿಯಾನಿ ಕಬಾಬ್ ರೆಡಿ. ಒಲೆ ಮೇಲೆ ಕೂತು ಇಷ್ಟೊತ್ತವರೆಗೂ ಒಲೆ ಮುಂದೆ ಸಾಕಾಗೋಯ್ತು. ಪಾಪ ನನಗೇನು ಅಷ್ಟೊಂದು ತೊಂದರೆ ಕೊಡಲಿಲ್ಲ, ಸ್ವಲ್ಪ ಲೈಟಾಗಿ ತೊಂದರೆ ಕೊಡ್ತಿದ್ದ. ಆಮೇಲೆ ಫೋನ್ ನೋಡ್ಕೊಂಡು ಅವನೇ ಸುಮ್ಮನೆ ಆದ ಗೈಸ್. ಸಾಕಾಗೋಯ್ತು ಗೈಸ್. ಫಸ್ಟ್ ಟೈಮ್ ನಾನು ಯಾರು ಸಪೋರ್ಟ್ ಇಲ್ಲದೆ ಬಿರಿಯಾನಿ ಮಾಡಿರೋದು ಕಲ್ತ್ಬಿಟ್ಟೆ. ಫೈನಲಿ ಬಿರಿಯಾನಿ ಎಲ್ಲ ರೆಡಿಯಾಗಿದೆ. ಈಗ ಕಬಾಬ್ ಕಲಿಸಿಟ್ಟಿದ್ದೆ ಅಲ್ವಾ, ಅದನ್ನು ಹಾಕ್ತಾಯಿದ್ದೀನಿ. ಅರ್ಧದ ಕಡೆ ಹೋಗಿ ಮಗನೆ. ಗರಂ ಗರಂ ಕಬಾಬು ಸ್ಮೆಲ್ಲಲ್ಲೇ ಸಖತ್ ಹೊಟ್ಟೆ ತುಂಬ್ತಾ ನನಗಂತೂ. ಏನದು ಅಮ್ಮಿ 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 ಅಂತ ನಿಂತವನಿ. ಹಾಂ ಮಮ್ಮಿ ಬಿರಿಯಾನಿ ಚೆನ್ನಾಗಿದೆ. ಹೆಂಗಿತ್ತು ನಿಜಾಗ್ಲೂ ಹೇಳು. ಹಾಂ ಈಗ 10 ಮಾರ್ಕ್ಸ್ಗೆ ಎಷ್ಟು ಕೊಡ್ತಿ? 10ಕ್ಕೆ ಈಗ 1 ಕೊಡ್ತೀಯ, 2 ಕೊಡ್ತೀಯ, 3 ಕೊಡ್ತೀಯ, 4 ಕೊಡ್ತೀಯ, 5 ಕೊಡ್ತೀಯ, 7 ಕೊಡ್ತೀಯ, 8 ಕೊಡ್ತೀಯ, ಹಂಗೆ 8. ಸೊ ಗೈಸ್, ನಾನು ಮಾಡಿರೋ ಬಿರಿಯಾನಿ ಇವಾಗ ಟೈಮು ನೋಡಿ, ನಾನು ತಿಂತಾಯಿದ್ದೀನಿ. ಹೆಂಗಿದೆ ನೋಡೋಣ ಬನ್ನಿ. ಥ್ಯಾಂಕ್ ಯು. ಸೊ ಗೈಸ್, ಬ್ಯಾಟಿಂಗ್ ಫುಲ್ ಜೋರು. ಎಲ್ಲ ಮುಗೀತು. ನಂದು ಟಿಫನ್ ಎಲ್ಲ ಮಾಡಿ. ಪಾಪು ಬಿರಿಯಾನಿ ಹೆಂಗಿತ್ತು? ಸೂಪರ್ ಅನ್ನು. ಸೂಪರ್ ಹಿಂಗೆ ಮಾಡು. ಸೂಪರ್ ಸೂಪರ್. ಮುದ್ದೆ ಕೊಡೋದಕ್ಕೆ ಚೆನ್ನಾಗಿತ್ತು ಅಂತ ಮುದ್ದೆ ಕೊಡು. ಸೊ ಗೈಸ್, ಅಷ್ಟೇ ನಾನು ನನ್ನ ಮಗ ಮಾಡಿರುವಂತಹ ಬಿರಿಯಾನಿ. ನಿಜವಾಗ್ಲೂ ಆನೆಸ್ಟ್ಲಿ ಆಗಿ ನಿಜವಾಗ್ಲೂ ಹೇಳ್ತೀನಿ, ಚೆನ್ನಾಗಿತ್ತು ಗೈಸ್. ನಮ್ಮನ್ನು ಹೇಳಿದ್ರಲ್ವಾ, ಅಷ್ಟೇ ಗೈಸ್. ಈ ವಿಡಿಯೋನ ಇಲ್ಲಿಗೆ ಹೆಣ್ಣು ಮಾಡ್ತಾಯಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್ ಬಾಯ್. ಬಾಯ್ ಮಾಡು. ಬಾಯ್ ಬಾಯ್. ಬಾಯ್.